5250 ಮಿಲಿಯನ್ ಕ್ಯೂಬಿಕ್ ಮೀಟರ್ ಗ್ಯಾಸ್ನ ಕನ್ಸ್ಯೂಮ್ ಮಾಡ್ತಾರೆ ಭಾರತ. ನಮಗೆ ಮೇಜರ್ ಸಪ್ಲೈಯರ್ ಬಂದು ಕತಾರ್ ಅವರು. ಪ್ರಧಾನಮಂತ್ರಿ ವಿಶ್ವಗುರು ಅಂತ ಹೇಳ್ಕೊಳ್ತಾರೆ. ಆದರೆ ಎಷ್ಟು ದೇಶ ನಮ್ಮ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದೆ ಅನ್ನೋದು ನಾವು ಯೋಚನೆ ಮಾಡಬೇಕು. ವಿಶ್ವಗುರುಗೆ ಯಾವುದೇ ದೇಶಗಳ ಜೊತೆ ಸಂಬಂಧ ಚೆನ್ನಾಗಿಲ್ಲ. ಇವತ್ತು ಸೆಂಟ್ರಲ್ ಏಷ್ಯಲ್ಲಿ ಅಮೇರಿಕಾ, ಇಸ್ರೇಲು ಸೇರಿ ಇರಾನ್ ಜೊತೆ ಮಾಡ್ತಿರೋ ವಾರ್ ಎಫೆಕ್ಟು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಬಂದಿದೆ. ಇರಾನ್ ಅವರು ನಮ್ಮ ಹತ್ರ ಡ್ರಿಲ್ ಪ್ರಾಕ್ಟೀಸ್ ಮಾಡೋಕ್ಕೆ ಬರ್ತಾರೆ. ಬಂದಾಗ ಅಮೇರಿಕಾ ಅವರ ಸಬ್ಮೆರಿನಲ್ಲಿ ಹಿಂದೂ ಮಹಾಸಾಗರದಲ್ಲಿ ಫೈರ್ ಮಾಡ್ತಾರೆ, ಬ್ಲಾಸ್ಟ್ ಮಾಡಿದ್ರೆ ಭಾರತ ಒಂದೇ ಒಂದು ಸಂತಾಪ ವ್ಯಕ್ತಪಡಿಸಲ್ಲ. ಅವ್ರನ್ನ ನಾವು ಸಪೋರ್ಟ್ ಮಾಡಿ ಒಂದು ಮಾತು ಹೇಳೋದಿಲ್ಲ. ನಮ್ಮ ಮಿತ್ರ ರಾಷ್ಟ್ರ ಇರಾನು ಭಾಳ ವರ್ಷದಿಂದ ನಮಗೆ ಕಾಶ್ಮೀರ ವಿಷಯದಲ್ಲಿ ಸಪೋರ್ಟ್ ಮಾಡ್ಕೊಂಬಂದಿದೆ. ಜೊತೆಗೆ ಅಕ್ಕಿ ತಗೊಂಡು ಪೆಟ್ರೋಲ್ ಕೊಡ್ತಾ ಬಂದಿದೆ. ಅದ್ರ ಜೊತೆಗೆ ರುಪೀಲಿ ವ್ಯವಹಾರ ಮಾಡ್ತಾ ಬಂದಿದೆ. ಇವತ್ತು ಅಮೇರಿಕಾ ಗುಲಾಮರಾಗಿ ನಾವು ವರ್ತಿಸ್ಕೊಂಡು ಅಮೇರಿಕಾ ನಮ್ಮ ದೇಶನ ಆಳ್ತಾ ಇದ್ದಾರಾ ಅಥವಾ ಮೋದಿ ಸರ್ಕಾರ, BJP ಸರ್ಕಾರ ನಮ್ಮ ದೇಶನ ಆಳ್ತಾ ಇದ್ದಾರಾ ಅನ್ನೋದು ನಾವು ಯೋಚನೆ ಮಾಡಬೇಕಾಗ್ತದೆ. ನಾವು ಪೆಟ್ರೋಲ್ ರಷ್ಯಾದಿಂದ ತಗೊಳ್ಳೋದು ಸ್ಟಾಪ್ ಮಾಡ್ತೀರಿ ಅಂತ ಅಮೇರಿಕಾ ಮೊದಲೇ ಡಿಕ್ಲರೇಷನ್ ಕೊಡ್ತಾರೆ. ವೆನ್ಜುವೆಲಾದಿಂದ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಅಮೇರಿಕಾ ಮೊದಲೇ ಡಿಕ್ಲರೇಷನ್ ಕೊಡ್ತಾರೆ. ಇತಿಹಾಸದಲ್ಲಿ ಯಾವ ಪಕ್ಷ ಬ್ರಿಟಿಷರು ಗುಲಾಮ್ಗಿರಿ ಮಾಡ್ತಿದ್ರು ಅವತ್ತು ಅದೇ ಪಕ್ಷ ಇವತ್ತು ಅಮೇರಿಕಾ ಗುಲಾಮ್ಗಿರಿ ಮಾಡ್ತಾ ಇದ್ದಾರೆ. ಈ ಪರಿಸ್ಥಿತಿಗೆ ದೇಶನ ತಗೊಂಡ್ಬಂದಿದ್ದಾರೆ. ಹೇಳ್ಕೊಳ್ಳೋದು ಮಾತ್ರ ಎಲ್ಲ ಅಂಧ ಭಕ್ತರೆಲ್ಲ ವಿಶ್ವಗುರು ಅಂತ ಹೇಳ್ಕೊಳ್ತಾರೆ. ದೇಶದಲ್ಲಿ ಯಾವುದೇ ಕೊರತೆ ಇಲ್ಲ ಅಂತ ಹೇಳ್ಕೊಳ್ತಾರೆ. 2014 ನಂತರ BJP ಸರ್ಕಾರನ, ಮೋದಿ ಸರ್ಕಾರನ ತುಂಬ ಆಸೆ ಇಟ್ಕೊಂಡು ಜನ ಆಯ್ಕೆ ಮಾಡಿದ್ರು. ಬೆಲೆ ಏರಿಕೆ ಕಡಿಮೆ ಮಾಡ್ತದೆ, ಬೆಲೆ ಏರಿಕೆ ಕಡಿತ ಆಗ್ತದೆ, ಗ್ಯಾಸು ಪೆಟ್ರೋಲು ಎಲ್ಲ ರೀಚಬಲ್ ಅಂತ. ಈ ಅಚ್ಚೇದಿನ್ನು ಸಿಗುತ್ತೆ ಅಂತ ಅವತ್ತು ಮನಮೋಹನ್ ಸಿಂಗ್ ಟೈಮ್ನಲ್ಲಿ ಇದ್ದಂಥ ದಿನಗಳು ಒಳ್ಳೆ ದಿನಗಳನ್ನ ನಾವು ಕಳ್ಕೊಂಬಿಟ್ವಿ, ಯಾಮಾರಿಸ್ಬಿಟ್ಟ ನಮ್ಮನ್ನ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಜೊತೆಗೆ ಅಮೇರಿಕಾ ಪ್ರೆಸ್ ಮೀಟಲ್ಲಿ ಪ್ರೆಸ್ ಮೀಟಲ್ಲಿ ಓಪನ್ ಆಗಿ ಒಬ್ಬರು ರಿಪೋರ್ಟರ್ ಹೇಳ್ತಾರೆ, ಇಸ್ರೇಲ್ ಹತ್ರ ಪ್ರಧಾನಮಂತ್ರಿ ಕಾಲು ಅಗರ್ಬಿಟ್ಟಿದ್ದಾರೆ, ಈ ಸ್ಪ್ರೆಡ್ ಇಸ್ ಲೆಗ್ ಅಂತ ಹೇಳ್ತಾರೆ. ನಾಚಿಕೆ ಆಗಬೇಕು. ನಾವು ಇಂಡಿಯಾ ಈ ಪ್ರಧಾನಮಂತ್ರಿಯಿಂದ ಇಂಡಿಯಾ ಎಂಬರಾಸಿಂಗ್ ಮೂಮೆಂಟಿಗೆ ನಾವು ಸಿಗಾಕೊಳ್ತಾ ಇದ್ವಿ. ಮೋಸ್ಟ್ಲಿ ಮೋದಿ ಅವ್ರದ್ದು ಎಪ್ಸ್ಟೀನ್ ಫೈಲಲ್ಲಿ ಹೆಸರುಗಳಿದೆ. ಹರ್ದೀಪ್ ಪುರಿ ಸುಮಾರು ಸತಿ ಅಂಬಾನಿಗೋಸ್ಕರ ಬ್ರೋಕರ್ ಕೆಲಸ ಮಾಡಿದ್ದಾರೆ. ಆ ಹರ್ದೀಪ್ ಪುರಿ ಜೊತೆಗೆ ಮೋದಿ ಹೆಸರು ಪ್ರಸ್ತಾಪ ಆಗಿದೆ. ಇಸ್ರೇಲಲ್ಲಿ ಇದೇ ಮೋದಿ ಡ್ಯಾನ್ಸ್ ಆಡಿದ್ರು, ಹಾಡು ಹೇಳಿದ್ರು ಅಂತ ಪ್ರಸ್ತಾಪ ಆಗಿದೆ. ಅದಾನಿಗೆ ಅರೆಸ್ಟ್ ವಾರೆಂಟ್ ಇದೆ ಅಮೇರಿಕಲ್ಲಿ. ಅದಾನಿಗೆ ಎಷ್ಟು ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟು ಎಲ್ಲ ದೇಶದಲ್ಲಿ ಮಾಡ್ಕೊಂಬಂದ್ರು ಅದು ಪ್ರಧಾನಮಂತ್ರಿ ಮೋದಿನೇ ಮಾಡಿರೋದು. ಅದಾನಿ ಎಲ್ಲನ ಕಲ್ಪ್ರಿಟ್ ಆದರೆ ಹಿನ್ನೆಲೆ ಅವ್ರ ಗಾಡ್ ಫಾದರ್ ಇರೋದು ನಮ್ಮ ಪ್ರಧಾನಿನೇ. ಸೊ ಅದಕ್ಕೆ ಬ್ಲ್ಯಾಕ್ ಮೇಲ್ ಒಳಗಾಗಿ ಅಮೇರಿಕಾಗೆ ಭಯ ಆಗಿ ಈ 56 ಇಂಚ್ ಎದೆ ಸ್ವಲ್ಪ ಕುಗ್ಗೋಗ್ಬಿಟ್ಟಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಗುರು ಭಾರತದ ಪಾಲಿಗೆ ವಿಷಗುರು ಆಗಿದ್ದಾರೆ. ಈ ಟೋಟಲಿ ಇದೆಲ್ಲ ರಾಜತಾಂತ್ರಿಕ ವೈಫಲ್ಯನೇ ಕಾರಣ. ಇವರು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪು ಸರಿಯಾಗಿ ಮೇಂಟೈನ್ ಮಾಡದೇ ಇರೋದೇ ಕಾರಣ. ಇವತ್ತು ರಷ್ಯಾ ಹತ್ರ ಮತ್ತೆ ನಾವು ಆಯಿಲ್ ಪರ್ಚೇಸ್ ಮಾಡೋಕ್ಕೆ ಹೋದರೆ ರಷ್ಯಾ ಮೊದಲ ರೇಟ್ ಕೊಡಲ್ಲ, ನಾವು ಬ್ಯಾರೆಲ್ಗೆ $10 ಜಾಸ್ತಿ ಕೊಡು ಅಂತ ಕೇಳ್ತಾ ಇದ್ದಾರೆ. ಇವತ್ತು ರಷ್ಯಾ ಚೈನಾಗೆ ಇರಾನ್ ಅವರು ಸ್ಟ್ರೇಟ್ ಆಫ್ ಹರ್ಮಾಜಲ್ಲಿ ಏನು ಅಲೋ ಮಾಡ್ತಾ ಇದ್ದಾರೆ, ಇಂಡಿಯಾಲಿ ಅಲೋ ಮಾಡ್ತಾ ಇಲ್ಲ. ಇಂಡಿಯಾ ಹಡಗನ್ನ ಅಟ್ಯಾಕ್ ಮಾಡಿದ್ದಾರೆ ಇರಾನಲ್ಲಿ. ಏನು ವಿಶ್ವಗುರುನೋ ಈ ಪರಿಸ್ಥಿತಿಗೆ ದೇಶ ಅಂತ ಅಂದ್ಬಿಟ್ಟಿದ್ದಾರೆ. ಇವತ್ತು ರಷ್ಯಾ ನಮ್ಮ ಹಳೆ ಮಿತ್ರ, ಪೆಟ್ರೋಲ್ ಕೊಟ್ಟವರು, ಅವ್ರನ್ನೂ ಸಹ ಇವತ್ತು ನಾವು ಸರಿಯಾಗಿ ಉಳಿಸ್ಕೊಳ್ಳಿಲ್ಲ. ಡಿಸ್ಕೌಂಟ್ ರೇಟ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಕೇಳಿದ ರೇಟ್ಗೆ ನಾವು ಆಯಿಲ್ ಪರ್ಚೇಸ್ ಮಾಡೋವಂಥ ಪರಿಸ್ಥಿತಿ ಬಂದಿದೆ. ಒಟ್ಟಿನಲ್ಲಿ ಇಂಡಿಯಾನ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪಲ್ಲಿ BJP ಸರ್ಕಾರ, ಮೋದಿ ಸರ್ಕಾರ ಫೇಲ್ಯೂರ್ ಆಗಿ ಮಾಡಿದೆ.